ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನಕ್ಕೆ ಆಗ್ರಹ. ಕನ್ನಡಿಗರಿಗೆ ಉದ್ಯೋಗ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಒತ್ತಾಯ. ತುಮಕೂರು. ಮೇಕೆದಾಟು ಯೋಜನೆ ಅನುಷ್ಠಾನ, ಕನ್ನಡ ಶಾಲೆಗಳಲ್ಲಿ ಹೆಚ್ಚಿನ ಅನುದಾನ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಹಾಗೂ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕನ್ನಡ ನಾಡು ನುಡಿ ಗಡಿ ಹಾಗೂ ನೀರಾವರಿ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಧನ್ಯಾಕುಮಾರ್ ಮಾತನಾಡಿ, ವಸಂತ ನರಸಾಪುರ ಹಾಗೂ ಎಚ್ಎಎಲ್ ಯೋಜನೆಗಳಿಗಾಗಿ ಕನ್ನಡಿಗ ರೈತರು ತಮ್ಮ ಜಮೀನುಗಳನ್ನು ನೀಡಿದ್ದಾರೆ. ಆದರೆ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸೂಕ್ತ ಆದ್ಯತೆ ಸಿಗುತ್ತಿಲ್ಲ. ಪರಭಾಷಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಕನ್ನಡಿಗರಿಗೆ ಆದ್ಯತೆ ನೀಡಬೇಕೆಂದು ಸರ್ಕಾರದ ಆದೇಶವಿದ್ದರೂ ಅದರ ಸಮರ್ಪಕ ಅನುಷ್ಠಾನವಾಗುತ್ತಿಲ್ಲ ಎಂದು ಆರೋಪಿಸಿದರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಯೂ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಡಿಮೆಯಾಗಿದ್ದು, ಈ ಕುರಿತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಯಿತು. ಸರ್ಕಾರದ ಆದೇಶದಂತೆ ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು. ಆದರೆ ಈ ನಿಯಮವನ್ನು ಸರ್ಕಾರಿ ಅಧಿಕಾರಿಗಳೇ ಸಮರ್ಪಕವಾಗಿ ಜಾರಿಗೊಳಿಸುತ್ತಿಲ್ಲ. ಕನ್ನಡವಿಲ್ಲದ ನಾಮಫಲಕಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಲವಾರು ಬಾರಿ ಜಿಲ್ಲಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪರಿಣಾಮಕಾರಿಯಾದ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಜೆ ವಿಠಲ್, ರೈತ ಸಂಘದ ಬಸವರಾಜು, ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾವೇದಿಕೆ ಅಧ್ಯಕ್ಷ ಮೀಸೆ ಸತೀಶ್, ಜಿಲ್ಲಾ ಕಾರ್ಯದರ್ಶಿ ಪುರುಷೋತ್ತಮ್, ಮಲ್ಲಚಂದ್ರ ಶಿವಣ್ಣ, ಶಬೀರ್ ಅಹಮದ್, ನಟರಾಜ ಶೆಟ್ಟಿ, ದಿಬ್ಬೂರ್ ಗಿರೀಶ್, ಮಧು, ಪ್ರಸನ್ನಕುಮಾರ್, ರಫಿ ಅಹಮದ್, ಬೆಸ್ಕೆಟ್ ರಾಮರಾಜು, ಮಾರುತಿ, ಸುಕನ್ಯಾ, ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭೀಮಾನಾಯಕ್, ಉಮೇಶ್ ಕುಮಾರ್, ವಿಡಿ ರಾಯ್, ರಂಗಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಪ್ರದೇಶದಲ್ಲಿ ಮಳೆಯಾಗಿರೋದ್ರಿಂದ ಬಂದನ್ನು ನಾವು ವಾಪಸ್ ತಗೊಂಡು ನಾವೇನು ಬೆಂಬಲವನ್ನು ಕೊಟ್ಟಿದ್ವಿ, ಇವತ್ತು ಕೆಲವು ಬೇಡಿಕೆಗಳಿದ್ವು. ನಮ್ಮ ಏನು ಒಂದು ಕನ್ನಡದ 60% ನಾಮಫಲಕ ಇರಬೇಕು, ಅದರಲ್ಲೂ ಗಡಿನಾಡ ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಡುವಂಥದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥದ್ದು, ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನೋದು, ನಮ್ಮ MES ಏನು ಪುಂಡಾಟಿಕೆಗೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಅವು ಬ್ಯಾನ್ ಮಾಡಲೇಬೇಕು ಅನ್ನೋದು, ಇವೆಲ್ಲ ನಮ್ಮ ಬೇಡಿಕೆಗಳು. ಇದು ಇತ್ತೀಚಿನ ದಿನ ನಮ್ಮ ತುಮಕೂರಲ್ಲಿ ನಾವು ತಗೊಂಡಾಗ ನಾವು ಆಗಲೇ 3 ವರ್ಷ ಆಯಿತು 60% ಕನ್ನಡಿಗರಿಗೆ ಇದು ನಾಮಫಲಕ ಚೇಂಜ್ ಮಾಡಿರ್ತೇವೆ. ನಾವು ಜಿಲ್ಲಾಧಿಕಾರಿಗಳಿಗೆ ADC ಅವರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬಂದು ಸೂಚನೆ ಕೊಟ್ಟಾದರೂ ಕೂಡ ಇಲ್ಲಿ ಪಾಲಿಕೆಯವರು ಯಾವುದೇ ಕೂಡ ಕ್ರಮ ಕೈಗೊಳ್ತಿಲ್ಲ. ಇದರಿಂದ ನಾವೇನು ಇವತ್ತು ವಸಂತ ನರಸಾಪುರದಲ್ಲಿರ್ಬೋದು, HAL ಇರ್ಬೋದು, ಇವೆಲ್ಲ ನಮ್ಮ ಭೂಮಿ ಕೊಟ್ಟು, ನಮ್ಮ ನೀರು ಕೊಟ್ಟು, ನಮ್ಮ ವಿದ್ಯುತ್ ಕೊಟ್ಟು ನಮ್ಮ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಅಂದರೆ ಬೇರೆಯವರು ಪರ ರಾಜ್ಯದವ್ರನ್ನ ಕರ್ಕೊಂಬಂದು ಇಲ್ಲಿ ಉದ್ಯೋಗ ಮಾಡಿಸೋಂಥದ್ದು ಏನಿದೆ. ಅದರಿಂದ ಇವತ್ತೆಲ್ಲರೂ ಕೂಡ ಅದನ್ನು ಒಂದು ಮನವಿಯನ್ನು ತಗೊಂಡು DC ಅವರು ಹೇಳಿದ್ದಾರೆ, ಎಲ್ಲನೂ ಕರೆಸಿ ನಾವೊಂದು ಸಭೆಯನ್ನು ಮಾಡಿ ಅದನ್ನು ತೀರ್ಮಾನ ತಗೊಂತೀವಿ ಅಂತ. ಇವತ್ತು ಏನು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆ, ರೈತ ಪರ ಮತ್ತು ನಿವೃತ್ತಿ KSIT ನೌಕರರ ಸಂಘದವರು ಪ್ರತಿಯೊಬ್ಬರು ಬಂದಿದ್ದಾರೆ, ಬೀದಿ ಪದಿ ವ್ಯಾಪಾರದವರು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ತಡೆಗಟ್ಟಬೇಕು. ನಮ್ಮ ಕರ್ನಾಟಕದಲ್ಲಿ ಖಾಸಗಿ ಕಾರ್ಖಾನೆಗಳಿದ್ದಾವೆ, ಅವರಿಗೆ ಕನ್ನಡಿಗರಿಗೆ 60% ಉದ್ಯೋಗ ಕೊಡಬೇಕು. ಮತ್ತು ಕನ್ನಡ ಶಾಲೆಗಳಿಗೆ 30% ಮೀಸಲಾತಿ ಇಟ್ಟು, ಏನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದ್ತಾರೋ ಅಂಥವ್ರಿಗೆ 30% ಮೀಸಲಿಟ್ಟರೆ ಕನ್ನಡ ಶಾಲೆಗಳು ಉಳಿತವೆ. ಜೊತೆಗೆ ಗಡಿನಾಡು ಶಾಲೆಗಳಿಗೆ 500 ಕೋಟಿ ಅನುದಾನ ಇಡಬೇಕು ಅಂತ ಹೇಳಿ ಮುಖ್ಯನ ನಾವು ನಮ್ಮ ಧನ್ಯಕುಮಾರ್ ಅವರ ನೇತೃತ್ವದಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದ್ರ ಮುಖ್ಯನ ನಮ್ಮ ಏನು ಬೇಡಿಕೆಗಳೆಲ್ಲ ಇದ್ದೋ ಆ ಬೇಡಿಕೆಗಳೆಲ್ಲ ನಮ್ಮ ADC ಸಾಹೇಬರಿಗೆ ಕೊಟ್ಬಿಟ್ಟು ಈ ದಿನ ನಾವು ಅವ್ರಿಗೆ ಕೊಟ್ಬಿಟ್ಟು ನಾವು ಇದನ್ನ ಈ ಪ್ರತಿಭಟನೆಯನ್ನು ಮುಗಿಸ್ತಾ ಇದ್ದೀವಿ. ಕೊಡಬೇಕು. ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಇಲ್ಲ, ಬ್ಯಾಂಕುಗಳಲ್ಲಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಆಮೇಲೆ ಸಾಕಷ್ಟು ಫ್ಯಾಕ್ಟ್ರಿಗಳಿದ್ದಾವೆ, ಫ್ಯಾಕ್ಟ್ರಿಗಳಲ್ಲಿ ನಾನು ಕನ್ನಡಿಗ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ವಸಂತ ನರಸಾಪುರ ಆಗ್ತದ್ದು ಫ್ಯಾಕ್ಟ್ರಿ ಕೂಡ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಯಾವುದೇ ರೀತಿ ಆದ್ಯತೆ ಕೊಡ್ತಾರೆ. ಜಿಲ್ಲಾಡಳಿತಕ್ಕೆ ಈಗಾಗಲೇ ನಾಮಫಲಕದ ಬಗ್ಗೆನೂ ಮಾತಾಡಿದ್ದೀವಿ, ಅಧಿಕಾರಿಗಳ ಜೊತೆ ಮಾಡ್ತೀವಿ. ಎಷ್ಟೇ ಮನವಿ ಮಾಡಿದ್ರೂ ಜಿಲ್ಲಾಡಳಿತ ಒಂದು ಸಭೆ ಕರಿಬೇಕು. ತುರ್ತಾಗಿ ಕನ್ನಡ ಸಂಘಟನೆ ಮುಖಂಡರುಗಳನ್ನ, ಸಾಹಿತ್ಯ ಪರಿಷತ್ತಿನ ಎಲ್ಲ ಸಂಘಟನೆಗಳು ಕರೆಯೋದ್ರ ಮೂಲಕ ಕನ್ನಡದ ವಿಚಾರದ ಬಗ್ಗೆ ಎಲ್ಲ ಒಂದು ವಿಸ್ತೃತವಾಗಿ
ಸಮಸ್ಯೆ ಬಗೆಹರಿಸೋದ್ರ ಮೂಲಕ ಈ ನಾಡು ನುಡಿ ತುಮಕೂರು ಜಿಲ್ಲೆಯಲ್ಲಿ ಕನ್ನಡಿಗರಿಗೆ ಮೊದಲು ಆದ್ಯತೆ ಇರಬೇಕು. ಈ ನಾಡಿನಲ್ಲಿ ಕನ್ನಡಿಗರಿಗೆ ಮೊದಲು ಆದ್ಯತೆ ಕೊಡಬೇಕು. MAS ಪುಂಡಾಟಿಕೆಯನ್ನು ತಡೆಗಟ್ಟಬೇಕು. ಯಾವುದೇ ರೀತಿ MAS ಪುಂಡಾಟಿಕೆ ಏನಾರನ್ನು ತೆಗೆದ್ರೆ ಅವ್ರಿಗೆ ಕೂಡ ಜೈಲಿಗೆ ಹಾಕೋದ್ರ ಮೂಲಕ ನಾಡು ನಮ್ಮದು, ನುಡಿ ನಮ್ಮದು, ಜಲ ನಮ್ಮದು, ನೀರು ನಮ್ಮದು. ಆದರೆ ಸುಮ್ಮನೆ ಬಂದು ನಾಡಿನಲ್ಲಿ ಪ್ರಚೋದನೆ ಮಾಡ್ತಾರೆ. ಈ ರೀತಿ ಬಿಡಬೇಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಏನಿದ್ರೆ ಅವರ ತಕ್ಕ ಪಡಕ ಕ್ರಮ ತಗೊಳ್ಳೋದ್ರ ಮೂಲಕ ಅವರು ನಾಡು ನುಡಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ.